ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಮ್ಮ ಮೈಸೂರಲ್ಲಂತೂ ಯಪ್ಪ ಮಳೆ ಬೆಳಗ್ಗೆ ಹಿಡಿದಿರೋದಂತೂ ಬಿಟ್ಟ ಇಲ್ಲ ನೋಡಿ, ಹೋಯ್ತಾನೇ ಇದೆ. ತೋರಿಸ್ತೀನಿ ನೋಡಿ. ಆ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡಿ. ಈ ಮಳೆ ಹೋಯ್ತದೆ ಏತರ ಒಂದು ಲಾಟ್ ಇದೆ. ಬಟ್ಟೆ ಅಂತೂ ತೊಳೆದೇ ಇಲ್ಲ. ಏನಕ್ಕೆ ಎಲ್ಲಿ ಒಣಗಿಸ್ಕೊಳ್ಳೋದು, ಬಟ್ಟೆ ತೊಳೆದು ಅಲ್ಲಿ ತಿಲ್ಲೆತ್ತಿ ಹಾಕಿ ಆ ಸ್ಮೆಲ್ಲೇ ಥರ ಇದ್ಬಿಡುತ್ತೆ ಅಂದ್ಬಿಟ್ಟು ಬಟ್ಟೆ ನೋಡೋಣ ಇವತ್ತು ವಾಶ್ ಮಾಡೋಣ ಅಂದ್ಕೊಂಡು ಇವತ್ತು ಜಾಸ್ತಿನೇ ಹಿಡಿದ್ಬಿಟ್ಟಿದೆ. ನೆನ್ನೆ ಸ್ವಲ್ಪ ಬಟ್ಟೆ ಒಕ್ಕೊಂಡಿದ್ರು ಪರವಾಗಿಲ್ಲ ಅನಿಸ್ತಿತ್ತು. ಏನೋ ಮಾಡಂಗಿಲ್ಲ, ಈ ಮಳೆಯಲ್ಲಿ ಬಟ್ಟೆ ಒಗೆದ್ಬಿಟ್ಟು ಇಲ್ಲೂ ಹಾಕೊಳೋಕೆ ಜಾಗ ಇಲ್ಲ. ಹಂಗಾಗಿ ಸ್ವಲ್ಪ ವೆಯ್ಟ್ ಮಾಡೋಣ ಅಂದ್ಬಿಟ್ಟು ಬಟ್ಟೆ ಏನು ಒಗೆದಿಲ್ಲ ಇವತ್ತು. ಸುಮ್ಮನೆ ವೆಯ್ಟ್ ಮಾಡ್ತಾಯಿದ್ದೀವಿ. ಟೈಮ್ ಆಗಿದೆ ಆಲ್ರೆಡಿ ನೋಡಿ, 12 ಗಂಟೆ ಆಗಿದೆ. 12 ಗಂಟೆ ಆದರೂ ಏನು ಮನೇಲೆಲ್ಲ ಕೆಲಸ ಮುಗಿದಿದೆ. ಇನ್ನೇನೋ ಮಾಡ್ದೇ ಸುಮ್ಮನೆ ಕೂತಿದ್ದು. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಳೆ ನೋಡಿ ಹೇಗೆ ಹೋಯ್ತಿದೆ, ಝೀ ಅಂದ್ಕೊಂಡು ಹೋಯ್ತಾ ಇದೆ ನೋಡಿ, ಫುಲ್ಲು ಮಳೆ. ಇಲ್ಲಿವರೆಗೂ ಇನ್ನು ಈ ಟೈಮು ಸೋನೆ ಮಳೆ ಟೈಮೇ ಅಲ್ವಾ. ಇನ್ನು ಮಳೆ ಯಾವಾಗ ಹೋಗುತ್ತೆ ನಿಲ್ಲುತ್ತೆ ಅನ್ನೋದೇನಿಲ್ಲ. ಇಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಪಾಪ ಅವ್ರ ಬಟ್ಟೆ ಎಲ್ಲ ಒಗೆದು ಆಚೆ ಹಾಕಿ ಎಲ್ಲ ನೆನೆಸ್ತಾ ಇದ್ದಾರೆ. ಅವ್ರ ಪಾಪ ಅಲ್ಲಿ ವಾಚ್ಮ್ಯಾನ್ ಇರ್ತಾರಲ್ಲ ಅವ್ರುಗಳೆಲ್ಲ. ಹಿಂಗೆ ನೋಡಿ ಮಳೆ. ಈ ಕಡೆ ಬಿಸಿಲು ಬಂದರೂ ತಡ್ಕೊಳ್ಳಲ್ಲ ಅಂತೀವಿ, ಮಳೆ ಬಂದರೂ ತಡ್ಕೊಳ್ಳಲ್ಲ ಅಂತೀವಿ. ಹೆಂಗೆ ಜೀವನ ಮಾಡೋದಲ್ವಾ. ಸುಮ್ಮನೆ ಟಿ ವಿ ಏನಾರು ಹಾಕ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು, ಇನ್ನೇನು ಕೆಲಸ ಅಂತ. ಇದನ್ನೆಲ್ಲ ಸ್ವಲ್ಪ ಇಲ್ಲಿ ಜೋಡಿಸ್ದೆ. ಬುಜ್ಜಿ ಬೇಬಿ ಬೊಂಬೆನ ನಾನು ಜೋಡಿಸೋದು ಇದೆಲ್ಲ ಅವ್ನು ತಂದು ಈಚೆಗೆ ಹಾಕ್ತಾನೆ ಇರ್ತಾನೆ. ಬುಜ್ಜಿ ಬೇಬಿ ಸ್ಕೂಲ್ಗೆ ಹೋಗಿದ್ದಾನೆ. ಏನೇನು ಅವನು ಕರ್ಕೊಬರೋ ಟೈಮ್ 12ವರೆಗೆಲ್ಲ ಸ್ಕೂಲ್ ಬಿಟ್ಬಿಡ್ತಾರೆ. ಕರ್ಕೊಂಡು ಬರಬೇಕು. ಬಂದ ತಕ್ಷಣ ಇದೆಲ್ಲ ತೆಗೆದು ಕೆಳಗಡೆ ಗುಡ್ಡೆ ಹಾಕ್ಕೊಳ್ತಾನೆ ಆಟ ಆಡಲಿಕ್ಕೆ ಅಂತ ಅಂದ್ಬಿಟ್ಟು. ಏನಪ್ಪ ದೊಡ್ಡವ? ಓ ಮೈ ಗಾಡ್, ಎಲ್ಲಿ? ಓ ಅದು ಹಾವು ನೋಡ್ದ, ಅದಕ್ಕೆ ಬಳಲೆಲ್ಲ ಈಚೆ ಬರಬಾರ್ದು. ಬಾ ರೆಡಿ ರೆಡಿ ರೆಡಿ. ಲಾಕ್ ಮಾಡಿ ಬೇಗ. ಡೋರ್ ಲಾಕ್ ಮಾಡಿ, ಮನೆ ಒಳಗಡೆ ಬಂದ್ಬಿಡ್ತು. ಒಬ್ಬೋ, ಅದಕ್ಕೆ ನಾನು ಯಾವಾಗಲೂ ಹೋಗ್ಬಾರ್ದು ಮಗನೇ ಮಳೇಲಿ ಈಚೆ ಅಂತ ಹೇಳೋದು. ಹಾವು ಬರುತ್ತೆ ಅಂತಾನೆ ಗೊತ್ತಾನೆ, ಶೂ ಒಳಗಡೆ ಎಲ್ಲ ಹೋಗುತ್ತೆ ಅಂತ. ವಾವ್ ಗುಡ್. ನನ್ನ ಮಗ ಎಲ್ಲ ಲಾಕ್ ಮಾಡ್ಕೊತಿದ್ದೀನಿ, ಹಾವು ಬಂದುಬಿಡುತ್ತೆ ಅಂದ್ಕೊಂಡು. ನಡಿ ಲೈಟ್ ಹಾಕು ಕೋಶ್. ನೋಡಿ ಬುಜ್ಜಿ ಬೇಬಿ ಎಲ್ಲ ಓದ್ಕೊಳ್ತಾಯಿದೆ. ಯಾಕೋ ಈಚೆ ಓಡೋಗಿದ್ರೆ ಅವ್ರ ತಾತನ ನೋಡೋಕ್ಕೆ ಅಂದ್ಬಿಟ್ಟು. ಅಲ್ಲಿ ಒಂದು ಹುಳು ಥರ ಬಂದಿದೆ ಉದ್ದಕ್ಕೆ, ಅದು ಹಾವು ಅಂದ್ಬಿಟ್ಟು. ಅಮ್ಮಮ್ಮ ದೊಡ್ಡ ಹಾವು ಬಂದಿದೆ. ಅದ್ರ ಹೆಸರು ಹಾವು, ಮಣ್ಣೊಳಗಿರೋ ಹಾವು. ಅದು ಭೂಮಿ ಒಳಗಡೆ ಇರುತ್ತೆ. ಮಳೆ ಟೈಮಲ್ಲೆಲ್ಲ ಹೊರಗಡೆ ಬರುತ್ತೆ, ಅದಕ್ಕೆ ಹೋಗ್ಬಾರ್ದು ನೀನು. ಅವ್ನ ಬೈಕು ಇಲ್ಲೇ ಇರಬೇಕು ಅವನಿಗೆ. ಅವ್ನು ಓದ್ತಾ ಇದ್ದಾನೆ ನೋಡಿ, ಇಲ್ಲಿ ಕುತ್ಕೊಂಡು ಎಲ್ಲ ಹಾಕ್ಕೊಂಡು. ಆದರೂ ಕೂಡ ಅದು ಚೇರ್ ಇಟ್ಕೊಳ್ತಾರೆ, ಅದು ಇಟ್ಕೊಳ್ತಾರೆ. ಅದ್ರ ಪಕ್ಕದಲ್ಲಂತ ಬೈಕ್ ಇರಬೇಕು. ಸದ್ಯ ಇವತ್ತು ಟೆಡ್ಡಿನ ರೂಮಲ್ಲೇ ಬಿಟ್ಟು ಬಂದಿದ್ದಾನೆ, ಏನೋ ಗೊತ್ತಿಲ್ಲ. ಅವನದು ಎಲ್ಲ ಇಲ್ಲಿ ಜೋಡಿಸಿದ್ದೀನಿ ನೋಡಿ. ಖುಷಿ ಇಷ್ಟ ಆಯಿತು ನಾನು ಇಲ್ಲಿ ಜೋಡಿಸಿರೋದು ಈ ಥರ. ಹೌದಾ, ಎಲ್ಲ ಚೆಲ್ಲಪಿಲ್ಲಿ ಮಾಡಬಾರ್ದು, ಕ್ಲೀನಾಗಿ ಹಂಗೆ ಇರಲಿ. ಓಕೆ. ಒಂದೊಂದಷ್ಟು ಆಟ ಸಾಮಾನುಗಳು ಅದು ಇದೆಲ್ಲ ಅಲ್ಲಿ ಎತ್ತಿಟ್ಬಿಡ್ತೀವಿ. ಒಂದು ರೂಮಲ್ಲಿ ಒಂದಷ್ಟೆಲ್ಲ ಜೋಡಿಸಿರ್ತೀವಿ. ಅವ್ನಿಗೆ ಯಾವ್ದು ಬೇಕು ಅರ್ಜೆಂಟ್ ಕೈಗೆ ಸಿಗೋವಂಥದ್ದೆಲ್ಲ ಇಲ್ಲೇ ಇಟ್ಟಿರ್ತೀನಿ ಖುಷಿಗೆ. ಎಲ್ಲೋಗ್ತಾ ಇದೆಯಾ? ಬುಕ್ಸ್ ಎಲ್ಲ ಎತ್ತಿಟ್ಟಿಲ್ಲ ನೋಡು ನೀನು. ಬಾಯಿಲಿ ತಿಂಡಿ ಬಾಕ್ಸ್ ಎತ್ಕೊಬಂದು ಮಡಿಕೊ ತಿನ್ನೋ ಸೂರ ಧೀರ ನಮ್ಮ ಮನೇಲಿ ಇವರೇ. ಅಲ್ಲಿ ನೋಡಿ ಅಂದರೆ ಆ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡ್ತೀವಿ. ಯಾಕೆಂದರೆ ಬುಜ್ಜಿ ಈಚೆ ಇದ್ದರೆ ತಿಂಡಿನ ಬಿಡಲ್ಲ. ಇವತ್ತು ಏನೊಂದು ಕೈಗೆ ಸಿಕ್ಕಿದೆ ತಗೊಂಡೋಗಪ್ಪಲ್ಲ ಒಂದೆರಡು ಚಿಪ್ಸ್ ಅಂದರೆ ತುಂಬ್ಕೊಂಡು ಬಂದು ಮಡಿಕೊಂಡು. ನಾನು ಜಾಸ್ತಿನೇ ಬೇಕು, ನಾನು ಇವತ್ತು ಕೊಡಲ್ಲ ನಿಮಗೆ ಅಂದ್ಬಿಟ್ಟು ಹಿಡ್ಕೊತಾ ಇದ್ದಾನೆ. ಏನು ಏನು ಇಷ್ಟೊಂದು ತಿಂತಿದೀಯ ಅವತ್ತು ಚಿಪ್ಸು? ಈರುಳ್ಳಿ ಓಹೋ, ಥ್ಯಾಂಕ್ಸ್ ಹೇಳ್ಬೇಕಂತ ಅವ್ರಿಗೆ, ಖುಷಿ ಕೊಡ್ರಿಗೆ. ಹಂಗೆ ತಿನ್ನಬಾರ್ದು ಖುಷಿ ಅಷ್ಟೊಂದು. ನಮ್ಮನೆ ನಮ್ಮ ಬುಜ್ಜಿ ಬೇಬಿ ತಿಂಡಿ ಪತ ನೋಡಿ ತೋರಿಸ್ತೀನಿ ಎಲ್ರಿಗೂ. ಹೋಗೋ ಅಷ್ಟೊಂದು ದಪ್ಪ ಈರುಳ್ಳಿ ಅನ್ಕೋತಂದೆ. ಅದು ಮೀಡಿಯಮ್ ಈರುಳ್ಳಿ ತಗೋ. ಅದು ದಪ್ಪದೇ ತಿಟ್ಬಿಡು. ಈ ಸೈಜ್ ಕೂಡ ಈ ಸೈಜ್ ಇನ್ನೊಂದು ತಗೋ ಸಾಕು. ಮತ್ತು ಇವತ್ತು ಮಧ್ಯಾಹ್ನಕ್ಕೆ ಏನು ಅಡುಗೆ ಬೇರೆ ಏನಿಲ್ಲ. ಸೊಪ್ಪು ಸಾಂಬಾರು ಮಾಡ್ಬೋದಿತ್ತು, ಸಂಬಳ ಇತ್ತು. ಮತ್ತು ಇವತ್ತು ಸ್ವಾಮಿಗೌಡರು ಇದ್ದಾರೆ ಮನೇಲಿ, ಬುಜ್ಜಿ ಬೇಬಿ ನಾನು ಎಲ್ಲರೂ ಇದ್ದೀವಿ. ಚಳಿ ಬೇರೆ, ಅದಕ್ಕೇ ಏನು ಮಾಡಿದ್ದೀವಿ ಅಂತಂದರೆ ವಡೆ ಮಾಡ್ತಿದ್ದೀವಿ.
ನೋಡಿ ಕಾಳು ನೆನೆಸಿದ್ದೀವಿ. ಈ ಕಡೆ ಮಸಾಲೆ ಪ್ರೆಗ್ನೆಂಟ್ ಅಲ್ವ ಅದಕ್ಕೆ ಬಡಗು ಸಬ್ಸಿಗೆ ಸೊಪ್ಪು. ಇಲ್ಲಿ ನಾನು ಮೊದಲೇ ತೋರಿಸ್ಬೇಕಿತ್ತು. ಇಲ್ಲಿ ಏನು ಹಾಕಿದ್ದೀನಿ ಗೊತ್ತಾ, ಒಂದು 1/2 kg ಅಷ್ಟು ಹೆಸರುಬೇಳೆಯಿಂದ ಕಡಲೆಬೇಳೆಯಿಂದ ಒಂದು ಅರ್ಧ kgಗೂ ಸ್ವಲ್ಪ ಜಾಸ್ತಿನೇ ಇದೆ. ಅದಕ್ಕೆ ಒಂದು 10 ಒಣಮೆಣಸಿನಕಾಯಿ, ಮತ್ತು ಒಂದು 2 ಸ್ಪೂನಷ್ಟು ಜೀರಿಗೆ, ಒಂದು 2 ಇಂಚಿಗಿಂತ ಜಾಸ್ತಿನೇ ಶುಂಠಿ ಹಾಕ್ಕೊಂಡಿದ್ವಿ. ಯಾಕೆ ಮಸಾಲೆ ಒಡೆಗೆ ಹಂಗೆ ಇರಬೇಕು. ಮತ್ತು ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡಿದ್ದು ನೈಸಾಗಿ ರುಬ್ಕೊಳ್ಳೋಣ. ಇದನ್ನು ಕಾಳನ್ನ ಒಬ್ಬೊಬ್ರು 2 ಗಂಟೆ 3 ಗಂಟೆ ಟೈಮ್ ನೆನೆಸ್ತಾರೆ. ಆದರೆ ನೆನೆಸ್ಬೇಡಿ, ಒಂದು 1/2 ಅವರ್ ನೆನೆಸಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಆಗ ಸ್ವಲ್ಪ ನೆಂದಿರುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಳಿ. ಅವಾಗ ಅದು ಏನಂದರೆ ಇನ್ನೊಂದು 10 ನಿಮಿಷ ಇಡ್ತೀವಲ್ಲ, ಅದು ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಇವಾಗ ನೆನೆಸಿ ಒಂದು 1/2 ಅವರ್ ಆಗಿದೆ ಅಲ್ಬಿಟ್ಟ. ಇವಾಗ ಇದನ್ನ ರುಬ್ಕೊಳ್ತೀನಿ ತರಿಯಾಗಿ. ಮತ್ತು ಇದ್ರ ಮೊದಲು ಮಸಾಲೆದೆಲ್ಲ ಆಡಿಸ್ಕೊಬೇಡ. ಅಷ್ಟರಲ್ಲಿ ಇನ್ನು ಈರುಳ್ಳಿ ಎಲ್ಲ ಕಟ್ ಮಾಡ್ಕೋಬೇಕು. ಹಸಿಮೆಣ್ಸಿಕಾಯಿ ಎಲ್ಲ ತೊಗೊಳ್ತಾಯಿದ್ರಿ. ಮತ್ತು ಇಲ್ಲಿ ಸಬ್ಸಿಗೆ ಸೊಪ್ಪನ್ನ ತಗೊಂಡಿದ್ದೀನಿ ನಾನು 1 ಕಟ್ಟು. ಕೊತ್ತಂಬರಿ ಸೊಪ್ಪು 1 ಕಟ್ಟು ತಗೊಳ್ತಾಯಿದ್ದೀನಿ. ಸಬ್ಸಿಗೆ ಸೊಪ್ಪು ಮತ್ತು ಬೇಕಾದ್ರೆ ಪುದೀನ ಕೂಡ ಸೇರಿಸ್ಕೋಬೋದು. ಒಡೆಗೆ ಸೂಪರಾಗಿರುತ್ತೆ. ಹಸಿಮೆಣ್ಸಿಕಾಯಿ, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ತೋರಿಸ್ತೀನಿ ಹೇಗಿರುತ್ತೆ ಅಂತ. ಇದು ಸೊಪ್ಪೆಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. 1 ದೊಡ್ಡ ಕಟ್ಟು ಸಬ್ಸಿಗೆ ಸೊಪ್ಪು ಮತ್ತು 1 2 ಕಟ್ಟು ಕೊತ್ತಂಬರಿ ಸೊಪ್ಪೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಬಿಡಿ ಮೊದಲೇ. ಆಮೇಲೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಈರುಳ್ಳಿ, ಹಸಿಮೆಣ್ಸಿಕಾಯಿ ಎಷ್ಟೂ ಹಾಕ್ಕೊಂಡಿದ್ದೀನಿ. ಇವಾಗ ಕಾಳೆಲ್ಲ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಹಾಕೊಳ್ಳೋಣ. ಸ್ವಲ್ಪ ನೈಸ್ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ತರಿಯಾಗೇ ರುಬ್ಕೋಬೇಕು ಅದನ್ನು ಒಡೆಗೆ. ನೋಡಿ ಈ ರೀತಿ ತರಿಯಾಗಿ ರುಬ್ಬಿಟ್ಕೋಬೇಕು. ನೋಡಿ ಎಷ್ಟು ಸ್ವಲ್ಪ ನೀರೆಲ್ಲ ಹಾಕಿ ರುಬ್ಬೋದಿಲ್ವಪ್ಪ. ಜಾಸ್ತಿ ನೆನೆಸ್ಬಿಟ್ರೆ ಅದು ಚೆನ್ನಾಗಲ್ಲ. ಇದೇನಿಲ್ಲ, ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತು ಅಂದರೆ ಜಾಸ್ತಿ ಹಿಟ್ಟಾಗುತ್ತೆ. 1/2 ಅವರ್ ನೆನೆಸ್ಕೊಂಡಿದ್ದೀವಿ ಅಷ್ಟೇ, ನಾವು ಜಾಸ್ತಿ ಏನು ನೆನೆಸ್ಕೊಂಡಿಲ್ಲ. ಇವಾಗ ಈರುಳ್ಳಿ ಎಲ್ಲ ಹಾಕ್ತೋದ್ರೆ ಅದು ಸ್ವಲ್ಪ ನೀರು ಬಿಟ್ಕೊಂಡಂಗಾಗಿ ಅದೇ ತೆಳ್ಳೆ ಆಗುತ್ತೆ. ನೋಡಿ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಬೇಡ. ಉಪ್ಪು ಸರಿ ಇದೆಯವ ನೋಡಿ, ಟೇಸ್ಟ್ ನೋಡಿ. ಎಲ್ಲಕ್ಕೂ ಹೋಗಿದೆ ಮಸಾಲೆ, ಎಲ್ಲಕ್ಕೂ ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಬಿದ. ಓಕೆ ಸರಿ ಇದೆಯಾ? ಮಿಕ್ಸ್ ಮಾಡು. ಇದೆಲ್ಲ ಹಿಂಗೆ ಮಾಡವ ಹುಡಿ ಅದು ಹಂಗೆ. ನೋಡಿ ಈ ಸೈಡ್ ಇರ್ತಾವೆ ನೋಡಿ, ಕಲರ್ಫುಲ್ಲಾಗಿ ಕಾಣ್ತಿದೆಲ್ಲ. ಇನ್ನೂ ಕಲರ್ಫುಲ್ಲಾಗಿದೆ ಡೈರೆಕ್ಟಾಗಿ ನೋಡಿದ್ರೆ. ಹಂಗೆ ಸ್ವಲ್ಪ ಬೇಕು ನನಗಿದೆ. ಸ್ವಲ್ಪ ರುಚಿ ಕಡಿಮೆ ಇದೆ, ಸ್ವಲ್ಪ ಹಾಕೊಳ್ಳೋಣ. ಖಾರ ಅಂತ ಪರ್ಫೆಕ್ಟ್ ಇದೆ. ಸಾಕಲ್ವಪ್ಪ? ಚೆನ್ನಾಗಿ ಮಿಕ್ಸ್ ಮಾಡಿಬಿಡಲ್ಲ ಕ್ಲೀನಾಗಿ. ಏನು ಮಿಕ್ಸ್ ಮಾಡಿಬಿಟ್ಟು ಮಡಗಬೇಕು ಅನ್ನೋದು ಏನಿಲ್ಲ. ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಬಿಟ್ಟು ವಡೆ ಮಾಡ್ಕೊಳ್ಳೋದು ಅಷ್ಟೇ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ. ಈ ಥರ ಇದರಲ್ಲಿ ಮಾಡಿಕೊಂಡ್ರೆ, ಬಾಣಲೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ ತೆಳು ಇರೋದಕ್ಕಿಂತ ಈ ಥರ ಅದರಲ್ಲೇ ಇಟ್ಕೋಬೋದು, ಮಾಡ್ಬೋದು, ಚೆನ್ನಾಗಿರುತ್ತೆ. ಎಣ್ಣೆ ಕಾಯಕ್ಕೆ ಹಾಕಿದ್ದೀನಿ ನೋಡಿ. ಇಲ್ಲಿ ಸ್ವಲ್ಪ ಹಿಟ್ಟು ಹಾಕಿದ್ದೀನಿ, ಆದರೂ ಅದು ಬರ್ತಾನೆ ಇಲ್ಲ ನೋಡಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಲ್ವಾ. ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೋಬೇಕು. ಇದು ಸ್ವಲ್ಪ ಅದು ಗಟ್ಟಿ ಇರೋದ್ರಿಂದ ಮಾಮೂಲಿ ನಾವು ವಡೆ ಬಾಣಲೆಯಲ್ಲಿ ಮಾಡ್ತೀವಲ್ಲ ಆ ಥರ ಇರೋದಿಲ್ಲ. ಸ್ವಲ್ಪ ಅದಕ್ಕೆ ಹಂಗಾಗಿ ಎಣ್ಣೆನ ಜಾಸ್ತಿ ಕಾಯಿಸ್ಕೊಂಡು ಉರಿ ಜಾಸ್ತಿನೇ ಇಟ್ಕೊಳ್ಳಿ. ಅದೇನು ಸೀದು ಹೋಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ತಗೊಂಡು ಇಷ್ಟಿಷ್ಟೇ ಉಂಡೆ ಕಟ್ಕೊಳ್ಳೋಣ. ನೋಡಿ ಮಳೆ ಸೌಂಡ್ ಕೇಳಿಸ್ತಾ ಇದೆ ಅಂದ್ಕೊಳ್ತೀನಿ ನಿಮಗಂತೂ ಹೊರಗಡೆ. ಈ ಥರ ಮಳೆ ಇದ್ದಾಗಂತೂ ಏನಾದರೂ ಬೋಂಡ ತಿನ್ನಬೇಕು, ವಡೆ ತಿನ್ನಬೇಕು. ಅಂದರೆ ಬೋಂಡ ಇಷ್ಟ ಆಗೋಲ್ಲ ನನಗೆ. ಈರುಳ್ಳಿ ಪಕೋಡ ಇಷ್ಟ ಆಗುತ್ತೆ ಮತ್ತು ವಡೆ ಇಷ್ಟ ಆಗುತ್ತೆ. ಅದಕ್ಕೆ ಇವತ್ತು ವಡೆನೇ ಮಾಡಬೇಡ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಈ ರೀತಿ ಪೂರ ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಒಂದು 2-3 ನಿಮಿಷ ಬಿಟ್ಟು ಅನ್ನ ಮಗ್ಚಾಕೋಣ. ಅಲ್ಲಿ ಗಂಟ ಬೇಯಲಿ. ಜಾಸ್ತಿ ಇವಾಗ ಬೇರೆದೆಲ್ಲ ಇಟ್ಕೊಳ್ತೀವಲ್ಲ ಈ ಥರ ವಡೆ ಬೇಯಿಸೋ ಬಾಣಲೆನ, ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಅದೇ ಬೇರೆ ಸಿಲ್ವರ್ ಎಲ್ಲ ಇಟ್ಟರೆ ಏನಾಗುತ್ತೆ ಅಂದರೆ ಸೀದೋಗ್ಬಿಡುತ್ತೆ. ಅದೊಂಥರ ಟೇಸ್ಟೇ ಬೇರೆ ಇರುತ್ತೆ, ಇದರದ್ದೇ ಟೇಸ್ಟೇ ಬೇರೆ ಇರುತ್ತೆ. ನನಗೆ ಇದೇ ಟೇಸ್ಟ್ ಇಷ್ಟ ಆಯ್ತದೆ. ಮೊದಲೆಲ್ಲ ಗಟ್ಟಿ ಕಬ್ಬಿಣದ ಬಾಣಲೆಗಳನ್ನ ಇಟ್ಕೊಂಡು ಮಾಡ್ತಾಯಿದ್ರಿ. ಇವಾಗೆಲ್ಲ ಸಿಲ್ವರ್ದು ಇಟ್ಕೊಂಡು ನಾವು ಆ ವಡೆನೇ ಕರೆಕ್ಟಾಗಿ ಇದಾಗೋದಿಲ್ಲ. ಹಿಂಗೆ ಬಿಡ್ತಿದ್ದಂಗೆ ಕಲರೇ ಟರ್ನಾಗಿ ಹೋಗುತ್ತೆ. ನೀವು ನೋಡಿರ್ಬೋದು ಅಂದ್ಕೊಳ್ತೀನಿ. ಒಂದು ಕಬ್ಬಿಣದ ಬಾಣಲೆ ಯೂಸ್ ಮಾಡಿ, ಇಲ್ಲಾಂದರೆ ಈ ಥರ ನಾನ್ ಸ್ಟಿಕ್ ತವನೇ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಸಿಲ್ವರ್ದು ವಡೆ ಎಲ್ಲ ಮಾಡಲಿಕ್ಕೆ ಚೆನ್ನಾಗಿರಲ್ಲ. ಇವಾಗ ನೋಡಿ ಸ್ವಲ್ಪ ಆವಾಗಲೇ ಬಿಟ್ಟಿದೆಲ್ವಾ, ಬೇಯ್ತಾ ಇದೆ. ಹಾಗೆಯೇ ಮುಚ್ಚಾಕೊಳ್ಳೋಣ. ಅದರಲ್ಲೂ ಸಿಲ್ವರ್ದ್ರಲ್ಲಿ ಬೇಯಿಸ್ತೀನಿ ಅಂದರೆ ತುಂಬಾ ನೋಡ್ಕೊಂಡು ಹುಷಾರಾಗಿ ವಡೆನ ಬೇಯಿಸಬೇಕು. ಬಿಡಬೇಕಾದ್ರೆ ಸ್ಲೋ ಉರಿನೇ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಮಧ್ಯೆ ಸ್ವಲ್ಪ ಜಾಸ್ತಿ ಮಾಡಬೇಕು. ಆಮೇಲೆ ಮತ್ತೆ ಮೀಡಿಯಮಲ್ಲಿ ಇಟ್ಕೊಂಡು ಬೇಯಿಸಬೇಕು. ಇದಾಗೇನಿಲ್ಲ. ಮಳೆ ನೋಡಿ ಸಬ್ಬ ಏನು ಮಳೆ ಅಂತ ಹೋಯ್ತಾ ಇದೆಯಪ್ಪ. ಸಿಕ್ಕಾಬಟ್ಟೆ ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಸಿಕ್ಕಾಬಟ್ಟೆ ಮಳೆ ಇದೆ.
ಬೇಯಲಿ ನೋಡಿ. ಇವಾಗ ನಿಜ ಇದು ವಡೆ ನೋಡಿದ್ರೆ ಕಲರ್ ಈ ಥರ ಕಾಣ್ತಿದೆ. ವಡೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಹಳದಿ ಹಾಕಿರೋದ್ರಿಂದ ಈ ಥರ ಕಾಣಿಸ್ತಾ ಇದೆ ಕಲರು. ಚೆನ್ನಾಗಿ ಬೆಂದಿದೆ ವಡೆನ. ಇವಾಗ ಎತ್ಕೊಬೇಡ. ಏನು ತಾತ ಮೊಮ್ಮಗ ಈ ರೇಂಜಿಗೆ ಕೆಮ್ತಾ ಇದ್ದಾರೆ, ಬೇಕು ಬೇಕು ಅಂತ. ಊಟ ಕೊಡಿಲ್ಲ ಅಂತ ಇನ್ನು. ಎಸ್, ಇವತ್ತು ನಮ್ಮ ಮನೆಗೆ ಮಧ್ಯಾಹ್ನ ಟೈಮ್ಗೆ ಬಿಸಿ ಬಿಸಿ ಇಡ್ಲಿ, ವಡೆ, ಚಟ್ನಿ, ಪಲ್ಯ. ಎಸ್, ಖುಷಿ ಹಾಕೋ. ಬನ್ನಿ, ಬಿಸಿ ಬಿಸಿ ವಡೆ, ಬಿಸಿ ಇಡ್ಲಿ, ಚಟ್ನಿ, ಸೂಪರ್ ಟೇಸ್ಟ್. ಬನ್ನಿ ನಮ್ಮ ಮನೆ ಇವತ್ತು ಊಟಕ್ಕೆ ಬಂದುಬಿಡಿ. ಮಧ್ಯಾಹ್ನದಕ್ಕೆ ಇವತ್ತು ಇಡ್ಲಿ ಮಾಡಿಕೊಡ್ರೋದು, ಬಿಸಿ ವಡೆ, ಇಡ್ಲಿ, ಚಟ್ನಿ.